ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಈ ಪ್ರಪಂಚದಲ್ಲಿ ಬಹಳಷ್ಟು ಸುಂದರವಾದ ಪಕ್ಷಿಗಳು ಬದುಕ್ತಾ ಇವೆ. ಅದೇ ರೀತಿ ಅಷ್ಟೇ ಭಯಂಕರವಾದ ಪಕ್ಷಿಗಳು ಕೂಡ ಈ ಪ್ರಕೃತಿಯಲ್ಲಿ ಜೀವಿಸ್ತಾ ಇವೆ. ಸೊ ಈ ಪಕ್ಷಿಗಳು ಈ ರೀತಿ ಜೀವಿಸೋಕೆ ಅವುಗಳ ಗೂಡುಗಳನ್ನ ವಿಚಿತ್ರವಾಗಿ ಒಂದೊಂದು ಪಕ್ಷಿ ಒಂದೊಂದು ರೀತಿಯಲ್ಲಿ ಕಟ್ಟಿಕೊಳ್ಳುತ್ತವೆ. ಕೆಲವು ಪಕ್ಷಿಗಳಂತೂ ಅವುಗಳ ಶತ್ರುಗಳನ್ನ ಕನ್ಫ್ಯೂಸ್ ಮಾಡುವ ಹಾಗೆ ಕೂಡ ಅವುಗಳ ಗೂಡುಗಳನ್ನ ಕಟ್ಟಿಕೊಳ್ಳುತ್ತವೆ. ಸೊ ಇವತ್ತು ನಾವು ಈ ವಿಡಿಯೋದಲ್ಲಿ ಕೆಲವು ಪಕ್ಷಿಗಳು ತುಂಬಾ ಬುದ್ಧಿವಂತಿಕೆಯಿಂದ ಕಟ್ಟಿಕೊಂಡಿರುವ ಮತ್ತು ಅತ್ಯಂತ ಸುಂದರವಾಗಿರುವ ಗೂಡುಗಳ ಬಗ್ಗೆ ತಿಳಿದುಕೊಳ್ಳೋಣ. ಇಂತಹ ಗೂಡುಗಳ ಬಗ್ಗೆ ನೀವು ಯಾವತ್ತೂ ನೋಡಿರಲ್ಲ, ಕೇಳಿರಲ್ಲ. ಆದ್ರಿಂದ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ. ನಂಬರ್ 1, ಸ್ವಿಫ್ಟ್ಲೆಟ್ ಬರ್ಡ್. ಇವು ಎಂತಹ ಗೂಡುಗಳನ್ನ ನಿರ್ಮಿಸಿಕೊಳ್ಳುತ್ತವೆ ಅಂದ್ರೆ ಅವುಗಳನ್ನ ಮನುಷ್ಯರು ಕೂಡ ತಿಂದು ಬಿಡ್ತಾರೆ. ಅಷ್ಟೇ ಅಲ್ಲ, ಅವು ತುಂಬಾ ರುಚಿಯಾಗಿರುತ್ತವೆ ಎಂದು ಕೂಡ ತಿಂದವರು ಬಹಳಷ್ಟು ಜನ ಹೇಳ್ತಿದ್ದಾರೆ. ಈ ಪಕ್ಷಿಗಳು ತಮ್ಮ ಗೂಡುಗಳನ್ನ ತಮ್ಮ ಲಾಲಾರಸದಿಂದಲೇ ತಯಾರಿಸಿಕೊಳ್ಳುತ್ತವೆ. ಈ ಗೂಡು ಸರಿಸುಮಾರು 4 ಇಂಚುಗಳಷ್ಟು ಉದ್ದ ಮತ್ತು 1 ಇಂಚಿನಷ್ಟು ಎತ್ತರದವರೆಗೆ ಮಾತ್ರವೇ ಇರುತ್ತೆ. ಇದು ನಮ್ಗೆ ನೋಡೋಕೆ ಒಂದು ಡಿಶ್ ತರ ಕೂಡ ಕಾಣಿಸುತ್ತೆ. ಈ ಪಕ್ಷಿಗಳು ಆ ಗೂಡಿನಲ್ಲಿ ಕೇವಲ 2 ಮೊಟ್ಟೆಗಳನ್ನ ಮಾತ್ರವೇ ಇಡುತ್ತವೆ. ಇವು ತಮ್ಮ ಗೂಡುಗಳನ್ನ ತಯಾರಿಸಿಕೊಳ್ಳೋಕೆ 10 ಗ್ರಾಂನಷ್ಟು ಲಾಲಾರಸವನ್ನು ಉತ್ಪತ್ತಿ ಮಾಡುತ್ತವೆ. ಅದೇ ರೀತಿ ಅವುಗಳ ಗೂಡನ್ನ ತಯಾರಿಸಬೇಕು ಅಂತ ಅಂದುಕೊಳ್ಳೋಕು ಮುಂಚೆ ಅವುಗಳ ಲಾಲಾರಸ ಇನ್ನೂ ಜಾಸ್ತಿಯಾಗಿ ಉತ್ಪತ್ತಿಯಾಗುವ ಹಾಗೆ ಮಾಡಿಕೊಳ್ಳುತ್ತವೆ. ಸೊ ಈ ಗೂಡುಗಳ ಮೇಲೆ ಸೂರ್ಯನ ಕಿರಣ ಬಿದ್ದ ತಕ್ಷಣ ಅವು ಒಂದು ಬಂಗಾರದ ಗೂಡಿನಂತೆ ಹೊಳಿತಾ ಇರುತ್ತವೆ. ಅದಕ್ಕಾಗಿಯೇ ಇದನ್ನ ಬಿಳಿ ಬಂಗಾರ ಎಂದು ಕೂಡ ಕರೀತಾ ಇರ್ತಾರೆ. ಇವುಗಳ ಬೆಲೆ ಮಾರ್ಕೆಟ್ ನಲ್ಲಿ 1 ಕೆಜಿಗೆ ಸರಿಸುಮಾರು 3,30,000 ರೂಪಾಯಿಗಳವರೆಗೆ ಇರುತ್ತೆ. ಇವುಗಳ ಗೂಡು ಕೂಡ ತುಂಬಾ ರುಚಿಯಾಗಿರುತ್ತೆ. ಇವುಗಳನ್ನು ಉಪಯೋಗಿಸಿ ಕೆಲವು ರೀತಿಯ ಸೂಪ್ ಗಳನ್ನು ಕೂಡ ತಯಾರಿಸಿಕೊಳ್ತಾರೆ. ಅವು ಕೂಡ ತುಂಬಾ ಟೇಸ್ಟಿ ಆಗಿರುತ್ತವೆ. ಇವುಗಳ ಗೂಡುಗಳನ್ನ ಈ ರೀತಿ ಮನುಷ್ಯರು ತಿನ್ನೋದ್ರಿಂದ ಈಗ ಇವುಗಳ ಜಾತಿ ಕೂಡ ಅಳಿದು ಹೋಗ್ತಾ ಇದೆ. ಕಾಡು ಪ್ರಾಣಿಗಳಿಗಿಂತ ಮನುಷ್ಯರಿಂದಲೇ ಈ ಪಕ್ಷಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ಕೂಡ ಹೇಳ್ಬೋದು. ಬಹಳಷ್ಟು ಜನ ದುಡ್ಡಿಗಾಗಿ ಇವುಗಳ ಗೂಡುಗಳನ್ನ ತೆಗೆದು ಮಾರಿಕೊಳ್ತಾ ಇದ್ದಾರೆ. ಇವುಗಳ ಗೂಡುಗಳನ್ನ ಈ ರೀತಿ ತೆಗೆಯೋದ್ರಿಂದ ಇವುಗಳ ಸಂತಾನೋತ್ಪತ್ತಿಯನ್ನ ಹೆಚ್ಚಿಸಿಕೊಳ್ಳೋಕೆ ಸಾಧ್ಯವಾಗ್ತಾ ಇಲ್ಲ. ಅದಕ್ಕಾಗಿಯೇ ಈ ಪಕ್ಷಿಯ ಹೆಸರನ್ನ ಅಳಿದು ಹೋಗ್ತಾ ಇರುವ ಲೀಸ್ಟ್ ಅಲ್ಲಿ ಸೇರಿಸಲಾಗಿದೆ. ನಂಬರ್ 2, ಈಗಲ್. ಈ ಹದ್ದುಗಳು ಅಮೆರಿಕದಲ್ಲಿ ನಮಗೆ ಪ್ರತಿಯೊಂದು ಮೂಲೆ ಮೂಲೆಯಲ್ಲೂ ಕೂಡ ಕಂಡು ಬರುತ್ತವೆ. ಕೇವಲ ಹವಾಯಿ, ಕೆನಡಾ ಮತ್ತು ಮೆಕ್ಸಿಕೋದಲ್ಲಿ ಬಿಟ್ಟು ಇವು ಪ್ರತಿಯೊಂದು ಜಾಗದಲ್ಲಿ ಜೀವಿಸುತ್ತವೆ. ಈ ಪಕ್ಷಿ ಪ್ರಪಂಚದಲ್ಲಿ ಇವುಗಳಿಗೆಂದೇ ಒಂದು ಪ್ರತ್ಯೇಕ ಸ್ಥಾನವಿದೆ. ಇವು ಅವುಗಳ ಗೂಡುಗಳನ್ನ ತಯಾರಿಸಿಕೊಳ್ಳೋಕೆ ಸರಿಸುಮಾರು 3 ತಿಂಗಳುಗಳವರೆಗೆ ಕಷ್ಟಪಡುತ್ತವೆ. ಈ ಹದ್ದುಗಳು ಅವುಗಳ ಗೂಡುಗಳನ್ನ ಕಟ್ಟಿಕೊಳ್ಳೋಕೆ ತುಂಬಾ ಶ್ರದ್ಧೆಯಿಂದ ಜಾಗೃತಿ ವಹಿಸುತ್ತವೆ. ಸಾಧಾರಣವಾಗಿ ಇವುಗಳಲ್ಲಿ ಹೆಣ್ಣು ಹದ್ದುಗಳು ತಮ್ಮ ಗೂಡುಗಳನ್ನ ಕಟ್ಟಿಕೊಳ್ಳುತ್ತವೆ. ಗಂಡು ಹದ್ದುಗಳು ಆ ಗೂಡಿಗೆ ಸಂಬಂಧಿಸಿದ ಕಟ್ಟಿಗೆಗಳನ್ನ ಮತ್ತು ಇತರ ವಸ್ತುಗಳನ್ನ ತಂದು ಸಹಾಯ ಮಾಡ್ತಾ ಇರುತ್ತೆ. ಒಂದು ಸಾಧಾರಣ ಹದ್ದಿನ ಗೂಡು ಸರಿಸುಮಾರು 4 ಅಡಿಗಳಷ್ಟು ಅಗಲವಿರುತ್ತೆ. ಪ್ರತಿ ವರ್ಷ 1 ರಿಂದ 3 ಅಡಿಗಳವರೆಗೆ ಹೊಸ ವಸ್ತುಗಳಿಂದ ತಮ್ಮ ಗೂಡನ್ನ ರಿಮಾಡಿಫೈ ಮಾಡ್ತಾ ಇರುತ್ತವೆ. ಸೊ ಈ ಪ್ರಪಂಚದಲ್ಲಿ ಅತಿ ದೊಡ್ಡ ಹದ್ದಿನ ಗೂಡು ಫ್ಲೋರಿಡಾದಲ್ಲಿ ಸಿಕ್ಕಿದೆ. ಈ ಗೂಡು ಬರೋಬ್ಬರಿ 18 ಅಡಿಗಳಷ್ಟು ಎತ್ತರದಿಂದ ಇಷ್ಟೊಂದು ದೊಡ್ಡದಾಗಿ ಕಾಣುತ್ತೆ. ನಂಬರ್ 3, ಓವನ್ ಬರ್ಡ್. ಈ ಪಕ್ಷಿ ನೋಡೋಕೆ ತುಂಬಾ ಚಿಕ್ಕದಾಗಿ ಕಾಣಿಸುತ್ತೆ. ಹಾಗಾದ್ರೆ ಇದು ಅಷ್ಟೊಂದು ಪಾಪ್ಯುಲರ್ ಯಾಕಾಗಿದೆ ಅಂದ್ರೆ ಇದು ಕಟ್ಟಿಕೊಳ್ಳುವ ಗೂಡಿನ ಕಾರಣದಿಂದ ಅಂತ ಹೇಳ್ಬೋದು. ಇವುಗಳಲ್ಲಿ ಸರಿಸುಮಾರು 8 ಜಾತಿಯ ಪಕ್ಷಿಗಳು ಸೌತ್ ಅಮೆರಿಕಾದಲ್ಲಿ ಕಂಡು ಬರುತ್ತವೆ. ಸೊ ಇದು ಅದರ ಗೂಡುಗಳನ್ನ ಎಷ್ಟು ಬುದ್ಧಿವಂತಿಕೆಯಿಂದ ಕಟ್ಟಿಕೊಳ್ಳುತ್ತೆ ಅಂದ್ರೆ ನಮಗೆ ಕಾಣಿಸುವುದು ಕೇವಲ ಫಸ್ಟ್ ಎಂಟ್ರಿ ಮಾತ್ರವೇ. ಆದ್ರೆ ನಮಗೆ ಕಾಣಿಸದೇ ಇರುವ ಇನ್ನೊಂದು ಮಾರ್ಗವೂ ಕೂಡ ಅದೇ ಗೂಡಿನಲ್ಲಿರುತ್ತೆ. ಮೊದಲ ಗೂಡಿನಲ್ಲಿ ಅದರ ಶತ್ರುಗಳು ಬಂದ್ರೂ ಕೂಡ ಅವುಗಳಿಗೆ ಏನೂ ಸಿಗದೆ ಹಿಂತಿರುಗಿ ಹೋಗಿ ಬಿಡುತ್ತವೆ. ಆದ್ರೆ ಇನ್ನೊಂದು ಕಾಣದ ಹಾಗೆ ನಿರ್ಮಿಸಿಕೊಂಡಿರುವ ಗೂಡು ಕೇವಲ ಆ ಪಕ್ಷಿ ಮಾತ್ರವೇ ಹೋಗುವಷ್ಟು ಚಿಕ್ಕದಾಗಿ ದಾರಿಯನ್ನ ಮಾಡಿಕೊಂಡಿರುತ್ತೆ. ಅಲ್ಲೇ ಅವುಗಳ ಮೊಟ್ಟೆಗಳನ್ನ ಇಟ್ಟು ತನ್ನ ಮರಿಗಳನ್ನ ಕಾಪಾಡಿಕೊಳ್ಳುತ್ತೆ. ಈ ಪಕ್ಷಿಗಳು ಅವುಗಳ ಗೂಡನ್ನ ಮಣ್ಣಿನಿಂದ, ಒಣಗಿ ಹೋದ ಹುಲ್ಲಿನಿಂದ ಮತ್ತು ಕೆಸರಿನಿಂದ ಇಷ್ಟು ಸುಂದರವಾಗಿ ಕಟ್ಟಿಕೊಳ್ಳುತ್ತವೆ. ಇಲ್ಲಿ ಇನ್ನೊಂದು ಅಚ್ಚರಿಪಡಿಸುವ ವಿಷಯ ಏನು ಅಂದ್ರೆ ಈ ಪಕ್ಷಿಗಳಿಗೆ ಹುಟ್ಟಿರುವ ಮಕ್ಕಳಿಗೂ ಕೂಡ ಅವು ಗೂಡುಗಳನ್ನ ಕಟ್ಟಿಕೊಡುತ್ತವೆ. ಈ ಪಕ್ಷಿಗಳು ಎಲ್ಲವೂ ಕೂಡ ಆಲ್ಮೋಸ್ಟ್ ಮರಗಳ ಮೇಲೆ ತಮ್ಮ ಗೂಡುಗಳನ್ನ ಕಟ್ಟಿಕೊಳ್ಳುತ್ತವೆ. ಆದ್ರೆ ಈ ಮರಗಳ ಮೇಲಿರುವ ಗೂಡುಗಳಿಗಿಂತ ನೆಲದ ಮೇಲಿರುವ ಗೂಡುಗಳಿಗೆ ತುಂಬಾ ಅಪಾಯ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಂತಹ ಹಾವುಗಳೇ ಆ ಗೂಡುಗಳ ಮೇಲೆ ಜಾಸ್ತಿಯಾಗಿ ಅಟ್ಯಾಕ್ ಮಾಡ್ತಾ ಇರುತ್ತವೆ. ನಂಬರ್ 4, ಯುರೋಪಿಯನ್ ಬಿ ಈಟರ್. ಈ ಪಕ್ಷಿ ಅದರ ಗೂಡನ್ನ ಇಂತಹ ಮಣ್ಣಿನ ಗೋಡೆಗಳ ಮೇಲೆ ಕಟ್ಟಿಕೊಳ್ಳುತ್ತೆ. ಇವು ಯಾವುದಾದ್ರೂ ಇಂತಹ ಒಂದು ಜಾಗವನ್ನ ಆರಿಸಿಕೊಂಡು ಎಲ್ಲಾ ಪಕ್ಷಿಗಳು ಅಲ್ಲೇ ಗೂಡುಗಳನ್ನ ಕಟ್ಟಿಕೊಂಡು ಒಂದು ಕಾಲನಿ ರೀತಿಯಲ್ಲಿ ಏರ್ಪಡಿಸಿಕೊಂಡು ಬದುಕುತ್ತವೆ. ಅಷ್ಟೇ ಅಲ್ಲದೆ ಈ ಪಕ್ಷಿ ನೋಡೋಕು ಕೂಡ ಬಣ್ಣ ಬಣ್ಣಗಳಲ್ಲಿ ತುಂಬಾ ಸುಂದರವಾಗಿ ಕಾಣಿಸುತ್ತೆ. ಉಳಿದ ಪಕ್ಷಿಗಳಂತೆ ಇದು ಕೂಡ ಶಬ್ದಗಳನ್ನ ಮಾಡಿ ಬೇರೆ ಪಕ್ಷಿಗಳ ಜೊತೆ ಕಮ್ಯುನಿಕೇಟ್ ಮಾಡುತ್ತವೆ. ಈ ಮಣ್ಣಿನ ದಿಬ್ಬಗಳಲ್ಲಿ ಅವುಗಳ ಮೂಗಿನಿಂದ ಆ ಮಣ್ಣನ್ನ ತೆಗೆದು ಒಂದು ಚಿಕ್ಕ ರಂಧ್ರದಂತೆ ಮಾಡಿಕೊಂಡು ಅವುಗಳ ಗೂಡುಗಳನ್ನ ನಿರ್ಮಿಸಿಕೊಳ್ಳುತ್ತವೆ. ಈ ರೀತಿ ಈ ಪಕ್ಷಿ ಸರಿಸುಮಾರು 12 ಕೆಜಿಗಳಷ್ಟು ಮಣ್ಣನ್ನ ತೆಗೆಯಬಲ್ಲದು. ಬೇರೆ ಪಕ್ಷಿಗಳು ಆ ಮಣ್ಣುಗಳನ್ನ ಉಪಯೋಗಿಸಿ
ಉಪಯೋಗಿಸಿ ಅವುಗಳ ಗೂಡುಗಳನ್ನ ಕಟ್ಟಿಕೊಳ್ಳುತ್ತವೆ. ಹಾಗಾದ್ರೆ ಇದಕ್ಕೆ ಯುರೋಪಿಯನ್ ಬೀ ಈಟರ್ ಎಂಬ ಹೆಸರು ಯಾಕೆ ಬಂತು ಅಂದ್ರೆ ಇದು ಜೇನುಹುಳುಗಳನ್ನ ಜಾಸ್ತಿಯಾಗಿ ಬೇಟೆಯಾಡಿ ತಿನ್ನುತ್ತೆ. ಒಂದ್ಸಲ ನೀವೇ ಈ ಕ್ಲಿಪ್ ನೋಡಿ, ಎಷ್ಟು ದಾರುಣವಾಗಿ ಆ ಜೇನುಹುಳುವನ್ನ ಹಿಡಿದುಕೊಂಡು ಕೆಳಗಡೆ ತನ್ನ ಮೂಗಿನಿಂದ ಹೊಡೆದು ತಿಂತಾ ಇದೆ ಅಂತ. ಅದಕ್ಕಾಗಿಯೇ ಇದಕ್ಕೆ ಈ ಹೆಸರು ಬಂದಿದೆ. ನಂಬರ್ 5, ಹಮ್ಮಿಂಗ್ ಬರ್ಡ್. ಈ ಅದ್ಭುತವಾದ ಪಕ್ಷಿ ತನ್ನ ಗೂಡನ್ನ ಒಂದು ಚಿಕ್ಕ ಕೊಂಬೆಯ ಮೇಲೆ ನಿರ್ಮಿಸಿಕೊಳ್ಳುತ್ತೆ. ಇವು ಹೆಚ್ಚಾಗಿ ಎಲೆಗಳನ್ನ ಉದುರಿಸುವ ಕೊಂಬೆಗಳ ಮೇಲೆ ಜಾಸ್ತಿಯಾಗಿ ತಮ್ಮ ಗೂಡುಗಳನ್ನ ಕಟ್ಟಿಕೊಳ್ಳುತ್ತವೆ. ಈ ಗೂಡುಗಳು ಭೂಮಿಗೆ ಸರಿಸುಮಾರು 10 ರಿಂದ 40 ಅಡಿಗಳಷ್ಟು ಎತ್ತರದಲ್ಲಿ ಇರುವ ಹಾಗೆ ನೋಡಿಕೊಳ್ಳುತ್ತವೆ. ಕೆಲವೊಂದು ಬಾರಿ ಇಂತಹ ವೈರ್ಗಳ ಮೇಲೂ ಕೂಡ ಅವುಗಳ ಗೂಡುಗಳನ್ನ ಕಟ್ಟಿಕೊಳ್ಳುತ್ತವೆ. ಸಾಧಾರಣವಾಗಿ ಹೇಳಬೇಕು ಅಂದ್ರೆ ಇದು ತುಂಬಾ ಚಿಕ್ಕ ಪಕ್ಷಿ. ಇದರ ಗೂಡು ಕೂಡ ಅಷ್ಟೇ ಚಿಕ್ಕದಾಗಿ ಕೇವಲ ಒಂದು ಕಾಯಿನ್ ಅಷ್ಟು ಸೈಜ್ ನಲ್ಲಿ ಮಾತ್ರವೇ ಇರುತ್ತೆ. ಇವು ತಮ್ಮ ಗೂಡುಗಳನ್ನ ಕಟ್ಟಿಕೊಳ್ಳೋಕೆ ಡ್ಯಾಂಡಿಲಿಯನ್ ಅನ್ನ ಬಳಸಿ ಅವುಗಳನ್ನ ಸ್ಪೈಡರ್ ವೆಬ್ ನಿಂದ ಈ ರೀತಿ ಜೋಡಿಸಿ ತನ್ನ ಗೂಡನ್ನ ನಿರ್ಮಿಸಿಕೊಳ್ಳುತ್ತೆ. ಇನ್ನು ಕೆಲವು ಬಾರಿ ಮರದ ಮೇಲಿರುವ ಹೊಟ್ಟನ್ನು ಕೂಡ ತನ್ನ ಗೂಡನ್ನ ನಿರ್ಮಿಸಿಕೊಳ್ಳೋಕೆ ಉಪಯೋಗಿಸಿಕೊಳ್ಳುತ್ತೆ. ಈ ಪಕ್ಷಿಗಳು ಆ ಗೂಡಿನ ಮೇಲೆ ಕುಳಿತುಕೊಂಡು ಆ ಗೂಡನ್ನ ಈ ರೀತಿ ತನ್ನ ಮೂಗಿನಿಂದ ಸುಂದರವಾಗಿ ನಿರ್ಮಿಸಿಕೊಳ್ಳುತ್ತೆ. ಇನ್ನು ಕೊನೆಯದಾಗಿ ಆ ಗೂಡು ಯಾರಿಗೂ ಕಾಣಿಸದ ಹಾಗೆ ಅಂದ್ರೆ ತನ್ನ ಶತ್ರುಗಳಿಗೆ ಕಾಣಿಸದ ಹಾಗೆ ಚಿಕ್ಕ ಚಿಕ್ಕ ಎಲೆಗಳಿಂದ ಕವರ್ ಮಾಡಿಬಿಡುತ್ತೆ. ಇವು ಅವುಗಳ ಒಂದೊಂದು ಗೂಡನ್ನ ನಿರ್ಮಿಸಿಕೊಳ್ಳೋಕೆ ಸರಿಸುಮಾರು 6 ರಿಂದ 10 ದಿನಗಳ ಸಮಯ ಹಿಡಿಯುತ್ತೆ. ಇವುಗಳ ಗೂಡು ಸರಿಸುಮಾರು 2 ಇಂಚುಗಳಷ್ಟು ಉದ್ದ ಮತ್ತು 1 ಇಂಚಿನಷ್ಟು ಆಳ ಮಾತ್ರವೇ ಇರುತ್ತೆ. ನಂಬರ್ 6, ಪೆಂಡುಲಿನ್ ಬರ್ಡ್ಸ್. ಈ ಪಕ್ಷಿಗಳು ನೋಡೋಕೆ ಇಷ್ಟು ಚಿಕ್ಕದಾಗಿ ಕಂಡ್ರೂ ಕೂಡ ಇವುಗಳ ಬುದ್ಧಿವಂತಿಕೆ ಮಾತ್ರ ಸೂಪರ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇವು ಅವುಗಳ ಮರಿಗಳನ್ನ ಕಾಪಾಡಿಕೊಳ್ಳೋಕೆ ಅವುಗಳ ಗೂಡುಗಳನ್ನ ತುಂಬಾ ಬುದ್ಧಿವಂತಿಕೆಯಿಂದ ಕಟ್ಟಿಕೊಳ್ಳುತ್ತವೆ. ನಿಜ ಹೇಳ್ಬೇಕು ಅಂದ್ರೆ ಇವುಗಳ ಗೂಡುಗಳಿಗೆ 2 ಎಂಟ್ರೆನ್ಸ್ ಗಳಿರುತ್ತವೆ. ಇವು ನಿರ್ಮಿಸಿಕೊಂಡಿರುವ ಮೊದಲ ಎಂಟ್ರೆನ್ಸ್ ಇಂದ ತುಂಬಾ ಸುಲಭವಾಗಿ ಒಳಗಡೆ ಹೋಗಿ ಬಿಡುತ್ತವೆ. ಆದ್ರೆ ಇನ್ನೊಂದು ಎಂಟ್ರೆನ್ಸ್ ಅನ್ನ ಖಾಲಿಯಾಗಿ ಬಿಟ್ಟಿರುತ್ತವೆ. ಹಾಗಾದ್ರೆ ಇದು ಯಾಕೆ ಈ ರೀತಿ ಮಾಡುತ್ತೆ ಅಂದ್ರೆ ಇಂತಹ ಹಾವುಗಳಿಂದ ಅವುಗಳ ಮರಿಗಳನ್ನ ಕಾಪಾಡಿಕೊಳ್ಳೋಕೆ ಅಂತ ಹೇಳ್ಬೋದು. ಇವುಗಳ ಗೂಡುಗಳನ್ನ ತುಂಬಾ ಸಾಫ್ಟ್ ಮಟೀರಿಯಲ್ ನಿಂದ ಕಟ್ಟಿಕೊಳ್ಳೋದ್ರಿಂದ ಅವುಗಳ ಮೇನ್ ಎಂಟ್ರೆನ್ಸ್ ನಿಂದ ಈ ಪಕ್ಷಿ ಆ ಗೂಡಿನ ಒಳಗಡೆ ಹೋದ ತಕ್ಷಣ ಆ ಎಂಟ್ರಿ ಕ್ಲೋಸ್ ಆಗಿ ಬಿಡುತ್ತೆ. ಒಂದು ವೇಳೆ ಈ ಹಾವುಗಳು ಈ ಪಕ್ಷಿಗಳನ್ನ ತಿನ್ನೋಕೆ ಬಂದ್ರೂ ಕೂಡ ಆ ಪಕ್ಷಿಗಳು ಅದೇ ಗೂಡಿನಲ್ಲಿರುತ್ತವೆ. ಆದ್ರೆ ಆ ಹಾವುಗಳಿಗೆ ಮಾತ್ರ ಕಾಣಿಸುವುದಿಲ್ಲ. ಇದು ಅದರ ಮರಿಗಳನ್ನ ಕಾಪಾಡಿಕೊಳ್ಳೋಕೆ ಇಷ್ಟು ಬುದ್ಧಿವಂತಿಕೆಯಿಂದ ತನ್ನ ಗೂಡನ್ನ ಕಟ್ಟಿಕೊಳ್ಳುತ್ತೆ. ಫ್ರೆಂಡ್ಸ್, ಮುಂದಿನ ವಿಷಯಕ್ಕೆ ಹೋಗೋಕೆ ಮುಂಚೆ ಒಂದು ವೇಳೆ ನೀವು ಈ ವಿಡಿಯೋನ ಫುಲ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರೆ ನಿಮ್ಮ ಮೊಬೈಲ್ ಅನ್ನ ಸ್ವಲ್ಪ ಟಿಲ್ಟ್ ಮಾಡಿ ಕೆಳಗಡೆ ಕಾಣ್ತಾ ಇರುವ ಲೈಕ್ ಬಟನ್ ಕಲರ್ ಚೇಂಜ್ ಮಾಡಿಬಿಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ವಿಸ್ಮಯವಾಣಿ ಫ್ಯಾಮಿಲಿ ಮೆಂಬರ್ಸ್, ಲವ್ ಯು ಸೋ ಮಚ್. ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ಬೆಲ್ ಐಕನ್ ಆನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್, ಮರಿಬೇಡಿ. ನಂಬರ್ 7, ಮಲ್ಲಿ ಫಾಲ್ ಬರ್ಡ್. ಈ ಪಕ್ಷಿ ನೋಡೋಕೆ ನಮಗೆ ನಾರ್ಮಲ್ ಆಗಿ ಕಾಣ್ತಿದ್ರು ಕೂಡ ಇದು ಅದರ ಮೊಟ್ಟೆಗಳನ್ನ ಕಾಪಾಡಿಕೊಳ್ಳೋಕೆ ಕಟ್ಟಿಕೊಳ್ಳುವ ಗೂಡು ಮಾತ್ರ ತುಂಬಾ ವಿಚಿತ್ರವಾಗಿರುತ್ತೆ. ಈ ಪಕ್ಷಿ ಅದರ ಗೂಡನ್ನ ತುಂಬಾ ವಿಚಿತ್ರವಾಗಿ ಈ ರೀತಿ ಮಣ್ಣಿನಲ್ಲಿ ಕಟ್ಟಿಕೊಳ್ಳುತ್ತೆ. ಇಲ್ಲಿ ನಮಗೆ ಕಾಣಿಸ್ತಾ ಇರುವ ಮಣ್ಣಿನ ಹೊಂಡವೇ ಅದರ ಗೂಡು. ಈ ಪಕ್ಷಿಗಳು ಹೆಚ್ಚಾಗಿ ನಮಗೆ ಆಸ್ಟ್ರೇಲಿಯಾದಲ್ಲಿ ಕಂಡು ಬರುತ್ತವೆ. ಇದು ಮೊಟ್ಟೆಗಳನ್ನ ಇಡುವ ಸಮಯ ಬಂದಾಗ ಈ ರೀತಿ ಮಣ್ಣನ್ನ ಅಗೆದು ಆ ಕುಣಿಯಲ್ಲಿ ಅದರ ಮೊಟ್ಟೆಗಳನ್ನ ಇಡುತ್ತೆ. ನಂತರ ಯಾರಿಗೂ ಡೌಟ್ ಬರದ ಹಾಗೆ ಹೇಗಿರುವ ಮಣ್ಣನ್ನ ಅದೇ ರೀತಿ ಮುಚ್ಚಿಬಿಡುತ್ತೆ. ಇಂತಹ ಗೂಡುಗಳನ್ನ ಹೆಚ್ಚಾಗಿ ಹೆಣ್ಣು ಪಕ್ಷಿಗಳೇ ಕಟ್ಟಿಕೊಳ್ಳುತ್ತವೆ. ಕೆಲವೊಂದು ಬಾರಿ ಗಂಡು ಪಕ್ಷಿಗಳು ಕೂಡ ಇವುಗಳಿಗೆ ಸಹಾಯವನ್ನ ಮಾಡುತ್ತವೆ. ಹಾಗಾದ್ರೆ ಇಲ್ಲಿ ನಿಮ್ಗೆ ಒಂದು ಡೌಟ್ ಬರ್ಬೋದು, ಈ ಪಕ್ಷಿ ಅದರ ಮೊಟ್ಟೆಗಳಿಗೆ ಕಾವು ಕೊಡಲ್ವಾ ಅಂತ. ಹೌದು, ಈ ಪಕ್ಷಿ ತುಂಬಾ ಆಳಕ್ಕೆ ಕುಣಿಯನ್ನ ಅಗೆದು ಆ ಕುಣಿಯಲ್ಲೇ ಮೊಟ್ಟೆಗಳನ್ನ ಇಟ್ಟು ಮತ್ತೆ ಅವುಗಳ ಮೇಲೆ ಮಣ್ಣನ್ನ ಮುಚ್ಚೋದ್ರಿಂದ ಆ ಭೂಮಿಯಲ್ಲಿರುವ ಉಷ್ಣತೆಗೆ ಆ ಮೊಟ್ಟೆಯಲ್ಲಿರುವ ಮರಿ ಆಟೋಮೆಟಿಕ್ ಆಗಿ ಬೆಳೆಯುತ್ತೆ. ನಂತರ ಆ ಮೊಟ್ಟೆಯಿಂದ ಮರಿಗಳು ಹೊರಗಡೆ ಬಂದು ಆ ಮರಿಗಳೇ ತಮ್ಮ ತಾಯಿಯನ್ನ ಹುಡುಕಿಕೊಳ್ಳುತ್ತವೆ. ಒಂದ್ಸಲ ನೀವೇ ಈ ವಿಡಿಯೋವನ್ನ ಚೆನ್ನಾಗಿ ಗಮನಿಸಿ. ಆ ಮರಿ ಯಾವ ರೀತಿ ಮಣ್ಣಿನಿಂದ ಹೊರಗಡೆ ಬರ್ತಾ ಇದೆ ಅಂತ. ಈ ರೀತಿ ಅದು ಎಷ್ಟು ಮೊಟ್ಟೆಗಳನ್ನ ಇಡುತ್ತೋ ಅಷ್ಟು ಮೊಟ್ಟೆಗಳಿಂದ ಎಲ್ಲಾ ಮರಿಗಳು ಹೊರಗಡೆ ಬರುತ್ತವೆ. ಏನೇ ಆದ್ರೂ ಈ ಪಕ್ಷಿಯ ಗೂಡು ಮಾತ್ರ ತುಂಬಾ ವಿಚಿತ್ರವಾಗಿದೆ ಅಂತಾನೆ ಹೇಳ್ಬೋದು. ನಂಬರ್ 8, ಟೈಲರ್ ಬರ್ಡ್. ಈ ಪಕ್ಷಿಗೆ ಈ ಹೆಸರು ಯಾಕೆ ಬಂದಿದೆ ಅಂದ್ರೆ ನಮ್ಮ ಬಟ್ಟೆಯನ್ನ ಯಾವ ರೀತಿ ಹೊಲಿಗೆ ಯಂತ್ರದಿಂದ ಜೋಡಿಸಿ ಹೊಲಿತೀವೋ ಸೇಮ್ ಇದು ಕೂಡ 4-5 ಎಲೆಗಳನ್ನ ಜೋಡಿಸಿ ಆ ಎಲೆಗಳನ್ನ ಈ ರೀತಿ ತನ್ನ ಮೂಗಿನಿಂದ ಹೊಲಿದು ತನ್ನ ಗೂಡನ್ನ ನಿರ್ಮಿಸಿಕೊಳ್ಳುತ್ತೆ. ಇವು ಹೆಚ್ಚಾಗಿ ಈ ರೀತಿ ಎಲೆಗಳಿಂದಲೇ ತಮ್ಮ ಗೂಡನ್ನ ನಿರ್ಮಿಸಿಕೊಳ್ಳುತ್ತವೆ. ಇದರಿಂದ ಆ ಎಲೆ ಮರದ ಮೇಲೆ ಇರೋದ್ರಿಂದ ಅಷ್ಟು ಬೇಗ ಕೂಡ ಆ ಗೂಡು ಒಣಗಿ ಹೋಗಲ್ಲ. ಇತರ ಜಂತುಗಳಿಂದ ತಪ್ಪಿಸಿಕೊಳ್ಳೋಕೆ ಇದೊಂದು ಒಳ್ಳೆ ಉಪಾಯ ಅಂತ ಕೂಡ ಹೇಳ್ಬೋದು. ಸೊ ಇಷ್ಟೊಂದು ಸೀಕ್ರೆಟ್ ಆಗಿ ಇದರ ಗೂಡನ್ನ ನಿರ್ಮಿಸಿಕೊಳ್ಳೋದ್ರಿಂದ ಈ ಪಕ್ಷಿಗಳನ್ನ ಕಂಡು ಹಿಡಿಯುವುದು ಕೂಡ ತುಂಬಾ ಕಷ್ಟ. ಹೆಣ್ಣು ಪಕ್ಷಿಗಳನ್ನ ಆಕರ್ಷಿಸುವ ಸಲುವಾಗಿ ಗಂಡು ಪಕ್ಷಿಗಳು ಆ ಮರದ ಸುತ್ತಲೂ ತಿರುಗಿ ಇಂಪ್ರೆಸ್ ಮಾಡಲು ಪ್ರಯತ್ನಿಸುತ್ತವೆ. ಸಾಧಾರಣವಾಗಿ ಈ ಪಕ್ಷಿಗಳಲ್ಲಿ ಗಂಡು ಪಕ್ಷಿಗಳು ಮತ್ತು ಹೆಣ್ಣು ಪಕ್ಷಿಗಳ ಮಧ್ಯೆ ಅಷ್ಟೊಂದು ವ್ಯತ್ಯಾಸವಿರಲ್ಲ. ಆದ್ರೆ ಬ್ರೀಡಿಂಗ್ ಸೀಸನ್ ಬಂದ ತಕ್ಷಣ ಗಂಡು
ಪಕ್ಷಿಯ ಬಾಲ ಮಾತ್ರ ಈ ರೀತಿ ಮೇಲೆ ಇರುತ್ತೆ. ಆ ಸಮಯದಲ್ಲಿ ಮಾತ್ರವೇ ಅದು ಗಂಡು ಪಕ್ಷಿ ಎಂದು ಈಸಿಯಾಗಿ ಕಂಡು ಹಿಡಿಬಹುದು. ನಂಬರ್ 9 ಪಫಿನ್ ಬರ್ಡ್. ಈ ಪಕ್ಷಿಗಳು ಅವುಗಳ ಮೂಗಿನಿಂದ ಭೂಮಿಯ ಒಳಗಡೆ ತಮ್ಮ ಗೂಡನ್ನ ಈ ರೀತಿ ಅಗೆದು ನಿರ್ಮಿಸಿಕೊಳ್ಳುತ್ತವೆ. ಈ ರೀತಿ ಮೂಗಿನಿಂದ ಮಣ್ಣನ್ನು ಅಗೆದು ಅದರ ಕಾಲಿನಿಂದ ಎಸೆಯುತ್ತೆ. ಒಂದ್ಸಲ ಈ ರೀತಿ ಕಟ್ಟಿಕೊಂಡಿರುವ ತಮ್ಮ ಗೂಡುಗಳನ್ನ ಬಹಳಷ್ಟು ವರ್ಷಗಳವರೆಗೆ ರೀಯೂಸ್ ಮಾಡಿಕೊಳ್ತಾ ಆ ಗೂಡಿನಲ್ಲೇ ಬದುಕುತ್ತವೆ. ಇವು ಅವುಗಳ ಮರಿಗಳಿಗೋಸ್ಕರ ಹುಲ್ಲನ್ನ ಮತ್ತು ಇನ್ನೂ ಕೆಲವು ಪಕ್ಷಿಗಳ ಪುಚ್ಚವನ್ನ ಉಪಯೋಗಿಸಿ ಸಾಫ್ಟ್ ಆಗಿರುವ ಬೆಡ್ ನಂತೆ ತಯಾರಿಸುತ್ತವೆ. ಅಷ್ಟೇ ಅಲ್ಲ, ಇವು ಆ ಗೂಡಿನಲ್ಲಿ ಟಾಯ್ಲೆಟ್ ಮಾಡಲ್ಲ. ಅವುಗಳ ಗೂಡಿನ ಮೊದಲ ಟರ್ನಿಂಗ್ ಪಾಯಿಂಟ್ ಹತ್ರ ಅವುಗಳ ಟಾಯ್ಲೆಟ್ ಅನ್ನ ಕೂಡ ನಿರ್ಮಿಸಿಕೊಳ್ಳುತ್ತವೆ. ಈ ರೀತಿ ಮಾಡೋದ್ರಿಂದ ಅವುಗಳ ಮರಿಗಳು ಮತ್ತು ಆ ಮರಿಗಳ ಬೆಡ್ ಕೂಡ ತುಂಬಾ ಕ್ಲೀನ್ ಆಗಿರುತ್ತವೆ. ಒಂದು ವೇಳೆ ಅವುಗಳ ಮರಿಗಳು ಕ್ಲೀನ್ ಆಗಿ ಇಲ್ಲದೆ ಇದ್ರೆ ಅವುಗಳಿಗೆ ಅನಾರೋಗ್ಯ ಬಂದು ಸತ್ತು ಹೋಗ್ತಾ ಇರುತ್ತವೆ. ಅದಕ್ಕಾಗಿಯೇ ಈ ಪಕ್ಷಿ ಈ ರೀತಿ ಮಾಡುತ್ತೆ. ಇದಷ್ಟೇ ಅಲ್ಲದೆ ಈ ಪಕ್ಷಿಯಲ್ಲಿರುವ ಇನ್ನೊಂದು ಸೂಪರ್ ಟ್ಯಾಲೆಂಟ್ ಏನು ಅಂದ್ರೆ, ಸಾಧಾರಣವಾಗಿ ಯಾವ ಪಕ್ಷಿಗೆ ಆಗ್ಲಿ ಯಾವ್ದಾದ್ರು ಮೀನು ಆಹಾರವಾಗಿ ಸಿಕ್ಕರೆ ಅದನ್ನ ತಗೊಂಡು ಅಲ್ಲಿಂದ ಬಂದು ಬಿಡುತ್ತೆ. ಆದ್ರೆ ಈ ಪಕ್ಷಿ ಮಾತ್ರ ಒಂದೇ ಸಲ 5 ರಿಂದ 6 ಮೀನುಗಳನ್ನ ತುಂಬಾ ಬುದ್ಧಿವಂತಿಕೆಯಿಂದ ಬೇಟೆಯಾಡಿ ಎಲ್ಲಾ ಮೀನುಗಳನ್ನ ಒಂದೇ ಸಲ ಹಿಡಿದುಕೊಂಡು ಬರುತ್ತೆ. ಅಷ್ಟೇ ಅಲ್ಲದೆ ಇವು ಸಮುದ್ರದ ದಡದಲ್ಲಿ ಅವುಗಳ ಗೂಡುಗಳನ್ನ ಹೆಚ್ಚಾಗಿ ಕಟ್ಟಿಕೊಳ್ಳುತ್ತವೆ. ಇವು ಕೂಡ ಕೆಲವು ಲಕ್ಷಾಂತರ ಸಂಖ್ಯೆಯಲ್ಲಿ ಒಟ್ಟಿಗೆ ಜೀವನವನ್ನ ಸಾಗಿಸುತ್ತವೆ. ನಂಬರ್ 10 ವೇವರ್ ಬರ್ಡ್. ಆಫ್ರಿಕಾದ ಕಲಹಾರಿ ಮರುಭೂಮಿಯಲ್ಲಿ ಗುಬ್ಬಿಯಂತಹ ಕೆಲವು ಪಕ್ಷಿಗಳು ಜೀವಿಸುತ್ತವೆ. ಇವು ತಮ್ಮ ಗೂಡುಗಳನ್ನ ಎಷ್ಟು ವಿಚಿತ್ರವಾಗಿ ಕಟ್ಟಿಕೊಳ್ಳುತ್ತವೆ ಅಂತ ನೀವೇ ಒಂದ್ಸಲ ನೋಡಿ. ಈ ಪಕ್ಷಿ ಎಷ್ಟು ದೊಡ್ಡದಾಗಿ ಮರಗಳ ಮೇಲೆ ತಮ್ಮ ಗೂಡುಗಳನ್ನ ಕಟ್ಟಿಕೊಂಡಿವೆ ಅಂತ. ಅಷ್ಟೇ ಅಲ್ಲ, ಇಂತಹ ಕರೆಂಟ್ ಪೋಲ್ಸ್ ಗಳ ಮೇಲೂ ಕೂಡ ಕಟ್ಟಿಕೊಳ್ಳುತ್ತವೆ. ಇಷ್ಟೊಂದು ದೊಡ್ಡ ಗೂಡನ್ನ ಕೇವಲ ಒಂದು ಪಕ್ಷಿ ಮಾತ್ರವೇ ಕಟ್ಟಿಕೊಳ್ಳುವುದಿಲ್ಲ. ಕೆಲವು ನೂರಾರು ಪಕ್ಷಿಗಳು ಆ ಗೂಡಿನಲ್ಲಿ ಒಂದು ಕಾಲನಿ ರೀತಿಯಲ್ಲಿ ಏರ್ಪಡಿಸಿಕೊಂಡು ಜೀವನವನ್ನ ಸಾಗಿಸುತ್ತವೆ. ಯೂನಿವರ್ಸಿಟಿ ಆಫ್ ಕೇಪ್ ಟೌನ್ ನ ವಿಜ್ಞಾನಿ ರಾಬರ್ಟ್ ಥಾಮ್ಸನ್ ಈ ಪಕ್ಷಿಗಳು ಪರಿಸರವನ್ನ ರಕ್ಷಿಸುವ ಇಂಜಿನಿಯರ್ಸ್ ಎಂದು ಕೂಡ ಹೇಳಿದ್ದಾನೆ. ಇವುಗಳ ಕಾರಣದಿಂದಲೇ ಬಹಳಷ್ಟು ವರ್ಷಗಳಿಂದ ಭೂಮಿಯಲ್ಲಿ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ ಹೆಚ್ಚಾಗ್ತಾ ಇದೆ ಎಂದು ಹೇಳ್ತಿದ್ದಾನೆ. ಅಷ್ಟೇ ಅಲ್ಲ, ಅಲ್ಲಿನ ಮರಗಿಡಗಳು ತುಂಬಾ ಆರೋಗ್ಯದಿಂದ ಬೆಳೀತಾ ಇವೆ ಎಂದು, ಜಿರಾಫೆಗಳಿಗೆ ಆಹಾರ ಸಿಗ್ತಾ ಇದೆ ಎಂದು ಮತ್ತು ಇನ್ನೂ ಕೆಲವು ಜಂತುಗಳಿಗೆ ನೆರಳು ಕೂಡ ಸಿಗ್ತಾ ಇದೆ ಎಂದು ಹೇಳ್ತಿದ್ದಾರೆ. ಇವುಗಳ ಗೂಡುಗಳು ಬಿಸಿಲುಗಾಲದಲ್ಲಿ ತುಂಬಾ ತಂಪಾಗಿರುತ್ತವೆ, ಅದೇ ರೀತಿ ಚಳಿಗಾಲದಲ್ಲಿ ಬೆಚ್ಚಗಾಗಿರುತ್ತವೆ. ಈ ರೀತಿ ಈ ಪಕ್ಷಿಗಳು ಅವುಗಳ ಗೂಡುಗಳನ್ನ ಡಿಸೈನ್ ಮಾಡಿಕೊಳ್ಳುತ್ತವೆ. ಹಾಗಾದ್ರೆ ಇಷ್ಟೊಂದು ಪಕ್ಷಿಗಳು ಒಂದೇ ಜಾಗದಲ್ಲಿ ಬದುಕಿದ್ರೆ ಅವುಗಳಿಗೆ ಆಹಾರವಾಗಿ ಬಿಡಲ್ವಾ ಅಂತ ಕೇಳಿದ್ರೆ, ಅಂತಹ ಸಮಯದಲ್ಲಿ ಈ ಎಲ್ಲಾ ಪಕ್ಷಿಗಳು ಒಂದೇ ಸಲ ಆ ಹಾವಿನ ಮೇಲೆ ಅಟ್ಯಾಕ್ ಮಾಡಿ ತಮ್ಮ ಮೂಗಿನಿಂದ ಕುಕ್ಕಿ ಕುಕ್ಕಿ ಅದು ಅಲ್ಲಿಂದ ಓಡಿ ಹೋಗುವ ಹಾಗೆ ಮಾಡುತ್ತವೆ. ಹಾಗಾದ್ರೆ ಈ ಎಲ್ಲಾ ಪಕ್ಷಿಗಳ ಗೂಡುಗಳಲ್ಲಿ ನಿಮಗೆ ಯಾವ ಪಕ್ಷಿಯ ಗೂಡು ಇಷ್ಟವಾಯಿತು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದು ಫ್ರೆಂಡ್ಸ್, ಈ ವಿಡಿಯೋಗೆ ಇಷ್ಟ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ. ಸೊ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗೈಸ್.